ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವಾಗ ಒಂದು ಬ್ಯೂಟಿ ಟಿಪ್ಸ್ನ ಹೇಳ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿದೆ, ಬಟ್ ಸಿಂಪಲ್ ಆಗಿದ್ರೂ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಪ್ಪ ಟಿಪ್ಸ್ ಅಂದರೆ, ಇವು ಬೆಲ್ಲ ಇರುತ್ತಲ್ವ, ಈ ಪ್ಯೂರ್ ಸಿಗುತ್ತೆ. ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ, ಬೆಲ್ಲ ಸಹ ಸಕ್ಕರೆನ ಇದು ಮಾಡಿ ಮಿಕ್ಸ್ ಮಾಡಿ ಬೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅದು ಅವಾಗ ನೀವು ತಿನ್ನೋದ್ರೆ ಗೊತ್ತಾಗ್ಬಿಡುತ್ತೆ, ಬೆಲ್ಲ ಅಂತ ಅನ್ಸೋದಿಲ್ಲ. ಪ್ಯೂರ್ ಬೆಲ್ಲ ಸಿಗುತ್ತೆ. ಅದರಿಂದ ಪ್ಯೂರ್ ಬೆಲ್ಲ ತಗೊಂಡು ಅದನ್ನ ಪುಡಿ ಮಾಡ್ಕೊಳ್ಳಿ. ಪುಡಿ ಮಾಡ್ಕೊಂಡ್ರೆ ಪುಡಿ ಬೆಲ್ಲನೂ ಸಿಗುತ್ತೆ. ಅದಕ್ಕೆ ನೀವೇನು ಮಾಡ್ತೀರಂದ್ರೆ ನಿಂಬೆ ರಸ ನೀವು ಹಾಕ್ಬೇಕಾಗುತ್ತೆ. ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅನ್ಸುತ್ತೆ. ಈ ನಿಂಬೆ ರಸದಲ್ಲಿ ಸಿಟ್ರಿಕ್ ಆ್ಯಸಿಡ್ ಇರುತ್ತೆ. ನಿಮ್ಮ ಫೇಸಲ್ಲಿ ಅದು ಹೇಗೆ ಅಪ್ಲೈ ಆದ ತಕ್ಷಣ ಅದಿದೆಯಲ್ಲ, ಫೇಸಲ್ಲಿರೋ ಡೆಡ್ ಸ್ಕಿನ್ ಆಗಲಿ ಏನೇ ಆಗಲಿ ಅದು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಹೋಗುತ್ತೆ. ಈ ಬೆಲ್ಲ ಸಹ ಅಷ್ಟೇ. ನೀವು ಮುಖಕ್ಕೆ ಹಚ್ಚೋದ್ಕಿಂತ ನೀವು ತಿಂದರೂ ಸಹ ತುಂಬಾ ಒಳ್ಳೆಯದು. ಈ ಬೆಲ್ಲ ಯಾವ ರೀತಿ ಕೆಲಸ ಮಾಡುತ್ತಂದರೆ, ನಿಮಗೆ ಏನಾದರೂ ರಕ್ತಹೀನತೆ ಇದ್ದರೆ, ಬ್ಲಡ್ ಏನಾದರೂ ಕಮ್ಮಿ ಇದ್ದರೆ ಅದು ಸಹ ನಿಮಗೆ ಬ್ಲಡ್ ಇಂಪ್ರೂವ್ ಆಗೋಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಹಾಗೆ ಹೊರಗೂ ಸಹ ನಿಮ್ಮ ಸ್ಕಿನ್ನನ್ನು ಇಂಪ್ರೂವ್ ಮಾಡ್ತಾ ಹೋಗುತ್ತೆ ಫೇಸಿಗೆ ಅಪ್ಲೈ ಮಾಡೋದ್ರಿಂದ. ಈ ಬೆಲ್ಲ ಮತ್ತು ನಿಂಬೆ ರಸನ ಎರಡೂ ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ನೀವು ಮುಖಕ್ಕೆ ಹಚ್ಚೋದ್ರಿಂದ ನಿಮ್ಮ ಮುಖದಲ್ಲಿ ಏನಾದ್ರು ಚಿಕ್ಕ ಚಿಕ್ಕ ಕಲೆ ಆಗಲಿ ಅಥವಾ ಯಾವುದೇ ರೀತಿ ಆಗಲಿ, ನಿಮ್ಮ ಫೇಸು ಡಲ್ನೆಸ್ ಆದರೆ ಏನಾದರೂ ಇದ್ದರೆ, ಡೆಡ್ ಸ್ಕಿನ್ ಏನಾದರೂ ಎಲ್ಲ ರಿಮೂವ್ ಮಾಡುತ್ತೆ. ತುಂಬ ಗ್ಲೋ ಬರುತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವು ಒಮ್ಮೆ ಟ್ರೈ ಮಾಡಿ ನೋಡಿದ್ಮೇಲೆ ನಿಮ್ಗೆ ಏನು ಅನಿಸುತ್ತೋ ಕಾಮೆಂಟ್ ಮಾಡಿ ತಿಳಿಸಿ. ಆದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಿಮ್ಗೆ ಏನಾದರೂ ಅನಿಸಿದ್ರೆ ನೀವು ನನ್ನ ಚಾನಲ್ ಕಾಮೆಂಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬಾಯ್ ಬಾಯ್.